ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಯೋಗೀಶ್ ಅಂತ. ಯೋಗೇಶ್ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಬಿದ್ರಕೋಟೆಯಿಂದ. ಬಿದ್ರಕೋಟೆಯಿಂದ. ಈ ಒಂದು ಚಿಕ್ಕಂಗನಳ್ಳಿ ಜಾತ್ರೆನಲ್ಲಿ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ? ನಾವು 2 ಜೊತೆ ಹಾಕೊಂಡಿದ್ದೀವಿ. 2 ಜೊತೆ ಹಾಕೊಂಡು ಬಂದಿದ್ದೀರಾ. ಈ ಕೊಂದಲೆಲ್ಲ ಇರೋದೆಲ್ಲ ನಿಮ್ದೇನಾ? ನಿಮ್ಮ ಸ್ನೇಹಿತರದ? ಎಲ್ಲ ಸ್ನೇಹಿತರಣ. ಸ್ನೇಹಿತರು. ಈಗ ನಿಮ್ದು ಎಷ್ಟು 2 ಜೊತೆ ಕರ್ಕೊಂಡು ಬಂದಿದ್ರಲ್ವಾ? ನಿಮ್ಮ ಹಿಂದೆ ಇದೆಯಲ್ಲ, ಏನೆಲ್ಲಾಗಿದೆ ಸರ್ ಇದಕ್ಕೆ? ಇವು 4 ಕಲ್ಲು 6 ಅಲ್ಲಣ್ಣ. 4 ಕಲ್ಲು 6 ಅಲ್ಲ. ಏನು ರೇಟ್ ಹೇಳ್ತಾ ಇದ್ದೀರಾ? ಇವು 2.25 ಹೇಳ್ತಾರೆ. 2.25. ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಸರ್? ಒಂದು 2.5. 2.5 ಇರೋದ್ರ ಒಂದು 2. ಸ್ವಲ್ಪ ಹೆಚ್ಚು ಕಡಿಮೆ ಬಿಡ್ತೀರಾ? ಅಷ್ಟೇ. ಆಯ್ತಾ? ಓಕೆ. ಮೇವು ಏನೇನು ಹಾಕ್ತಾ ಇದ್ದೀರಾ? ನೀವು ಹೊಲ್ಜೋಳದ ನುಚ್ಚು, ಎಲೆ ಬುಸ, ರವೆ ಬುಸ, ಸ್ವಲ್ಪ ರವೆ. ಹಾಲು ಏನಾದ್ರು ಹಾಕ್ತಾ ಇದ್ದೀರಾ? ಇಲ್ಲ ಸರ್. ಓಕೆ. ಅದು ಬಿಟ್ಟರೆ ಡೈಲಿ ಏನಾದ್ರು ವಾಕ್ ಏನಾದ್ರು ಕರ್ಕೊಂಡು ಹೋಗ್ತೀರಾ? ಇಲ್ಲ ಮಾಮೂಲಿ ಕೆಲಸನೇ ಮಾಡಿ ಕೆಲಸ ಮಾಡಿಸ್ತೀರಾ? ಉಳ್ಮೆ ಕೆಲಸ ಎಲ್ಲ ಮಾಡ್ತೀರಾ? ನಂಬರ್ ಹೇಳ್ತೀರಾ ತಮ್ಮದು? ಹೇಳಿ ಸರ್. ಹೇಳಿ, ನಂಬರ್ ಹೇಳಿ. 98443906. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ಬೈರೇಗೌಡರು. ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ಮಾಯಪ್ಪನಹಳ್ಳಿ. ಬಸರಾಳು ಹೋಬಳಿ, ಮಂಡ್ಯ. ಓಕೆ. ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ? ಸರ್ 3 ಜೊತೆ. 3 ಜೊತೆ. ವ್ಯಾಪಾರ ಆಯ್ತಾ? ಸರ್ ಇವು ಸೇಲ್ ಆಗೋದು. ಇವು ಸೇಲ್ ಆಯ್ತಾ? ಎಷ್ಟಕ್ಕಾಯ್ತು ಸರ್? ಸರ್ 3-12. 3-12. ಏನಲ್ಲಾಗಿದೆ? ಸರ್ 2 ಬಿದ್ದಿದೆ. 2 ಬಿದ್ದಿದೆ. ಮನೆಯಲ್ಲಿ ಎಲ್ಲ ಉಳುಮೆ ಕೆಲಸ ಎಲ್ಲ ಮಾಡಿಸ್ತಿದ್ರಾ? ಸರ್ ಈಗ ಮಾಡಿಲ್ಲ. ಹಾಂ. ಅಂದರೆ ಇವಾಗ ಖರ್ಚು ಮಾಡ್ತಿದ್ದು ಜಾತ್ರೆ ಬಂದವಲ್ಲ ಅದರಿಂದ ಮಾಡಿ. ಓಕೆ. ಜಾತ್ರೆ ಬರ್ತೀವಿ ಅಂತ ಮಾಡಿಸ್ಲಿಲ್ವಾ? ಮಾಡಿಸಿಲ್ಲ ಸರ್. ಏನೇನು ಮೇವು ಹಾಕ್ತಾಯಿದ್ದೀರಾ? ಸರ್ ಈ ಕಾಲು, ಹಾಂ, ಮತ್ತು ಚಕ್ಕೆ ಬೂಸ, ರವೆ ಬೂಸ ಎಲ್ಲ ಹಾಕ್ತಾಯಿದ್ದೀರಾ? ಹಾಂ. ಜೋಳದ ನುಚ್ಚು. ಈಗ ಇಲ್ಲಿ ಬೇರೆ ತಗೊಳ್ಳೋ ಪ್ಲ್ಯಾನ್ ಇದೆಯಾ? ಸರ್ ಇದೆ. ಇಲ್ಲೇ ತಗೊಳ್ಳೋ ಪ್ಲ್ಯಾನ್ ಇದೆಯಾ? ಇಲ್ಲಿ ಆಗಂಗಿದ್ರೆ ತಗೋತೀನಿ, ಇಲ್ಲಾಂದರೆ ಬೇರೆ ಕಡೆ. ಓಕೆ. ಮನೆಯಲ್ಲಿ ಇದು ಬಿಟ್ಟರೆ ಕೊಡುವಂಥದ್ದು ಏನಾದ್ರು ಎತ್ತುಗಳಿದೆಯಾ? ಸರ್ ಎತ್ಕೊಳ್ಳೇನಿಲ್ಲ, ಮಾಮೂಲಿ ಸೀರೆ ಎತ್ಕೊಳ್ಳಿ. ನಂಬರ್ ಹೇಳ್ತೀರಾ ತಮ್ಮದು? ಸರ್ 9113934681. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ರಾಜು ಅಂತ. ಎಲ್ಲಿಂದ ಬರ್ತಾ ಇದ್ದಾರೆ ಸರ್? ನಾವು ಮಾಲೂರಿಂದ ಸರ್. ಮಾಲೂರು. ಏನು ಅನಿಸ್ತಾ ಇದೆ ಸರ್ ಜಾತ್ರೆ? ಜಾತ್ರೆ ಚೆನ್ನಾಗಿ ಸೇರಿದೆ ಜಾತ್ರೆ. ಹಾಂ. ಹೋದ ವರ್ಷಕ್ಕಿಂತ ಈ ಸರಿನೂ ಚೆನ್ನಾಗಿ ಸೇರಿದೆ ಜಾತ್ರೆ. ಒಳ್ಳೆ ರಾಸುಗಳು ಇದೆ. ಈಗ ನೀವು ತೊಗೊಂಡ್ರಾ? ತಗೊಂಡಿದೆ ಸರ್. ಎಷ್ಟಕ್ಕೆ? 3,12,000. 3,12,000. ಹೇಗೆ ಅನ್ನಿಸ್ತಾ ಇದೆ? ಹೇಗೆ ಅನಿಸ್ತಾರೆ ಸರ್? ನಾವು ಶೋಕಿಗೆ ತಗೊಳೋದು. ಹಾಂ. ಹಳ್ಳಿಕಾರು ಸಾಕಬೇಕು ಅಂತ ಸೋಕಿ ಮಾಡ್ಕೊಂಡು ಮತ್ತೆ ಮಾರ್ಕೊಂತೀವಿ. ಓಕೆ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಅನು ಅಂತ ಸರ್. ಎಲ್ಲಿಂದ ಸರ್ ಬರ್ತಾ ಇರೋದು? ಡಿ ಹೊಸಳ್ಳಿ. ಕೊಪ್ಪವಳ್ಳಿ, ಮಧುರ ತಾಲೂಕು. ಓಕೆ. ಏನೊಂದು ಏರ್ಗಳನ್ನ ಕರ್ಕೊಂಡು ಬಂದಿರಾ ಈ ಒಂದು ಜಾತ್ರೆಗೆ? ಒಂದೇ ಸರ್ ನಾವು ತಂದಿರೋದು. ಒಂದೇ ಏರ್. ಏನಲ್ಲಾಗಿದೆ ಸರ್ ಇದು? ಹಾಲಲ್ಲ ಸರ್. ಹಾಲಲ್ಲ. ಏನು ರೇಟ್ ಹೇಳ್ತಾ ಇದ್ದೀರಾ? ಸರ್ 1.70 ಕೊಟ್ಟಿದ್ದೀವಿ. ಓಕೆ. ಇದು ಮನೇಲಿ ಏನು ಕೆಲಸ ಮಾಡ್ತಾ ಇದ್ದೀರಾ ಸರ್ ತಾವು? ಸರ್ ನಾವೇನು ಕೆಲಸ ಮಾಡಿಲ್ಲ, ಬೂಕ್ ತಿಂದು ಈಗ ತಂದಿದ್ದು. ಹಾಂ. ಈಗ ಒಂದು ವಾರದಲ್ಲಿ ಈಗ ಕೊಟ್ಟಿದ್ದೀವಿ. ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ನಾವು ವ್ಯವಸಾಯ ಸರ್. ವ್ಯವಸಾಯ. ಮದುವೆ ಆಗಿದೆಯಾ? ಇಲ್ಲ ಸರ್, ಇನ್ನೂ. ಯಾಕೆ ಸರ್ ಆಗಿಲ್ಲ ಇನ್ನು ಮದುವೆ? ಸರ್ ರೈತರಿಗೆ ಹೆಣ್ಣು ಕೊಡ್ತಾ ಇರಲ್ಲ ಸರ್. ಯಾಕೆ ಹೆಣ್ಣು ಕೊಡ್ತಾ ಇಲ್ಲ? ಯಾಕೆ ಸರ್? ಎಲ್ಲ ಸಿಟಿ ಕೇಳ್ತಾರೆ ಸರ್. ಹಾಂ. ಹಾಂ. ಸಿಟಿ ಕೇಳ್ತಾರೆ, ಗೊತ್ತಾಯ್ತು. ಹೌದು ಸರ್. ಈಗ ಸಿಟಿಲಿ ಹೋದ್ರೂ ರೈತನೇ, ಹಳ್ಳಿಲಿ ಇದ್ರು ರೈತನೇ. ನಮ್ಮ ರೈತರೇ ಸಿಟಿ ಕೊಡ್ಬೇಕು ಅಂತಾರೆ ಸರ್. ಹಾಂ. ಹಾಂ, ಹಳ್ಳಿ ಈಗ ಕೊಡೋಕೆ ನಿಮ್ಗೆ ಹೆಣ್ಣು ಸಿಗ್ತಾಯಿಲ್ಲ ಅಂತ ನೀವು ರೈತರಿಗೆ ಹೆಣ್ಣು ಸಿಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಯಾಕೆ ಸಿಗ್ತಾಯಿಲ್ಲ ಅಂತಂದ್ರೆ ಹಾಂ ಹೇಳಿ ಸರ್. ರೈತರ ಮನೇಲೂ ಅಷ್ಟೇ ಹಾಂ ಹೆಣ್ಣೆತ್ತಿರೋರು ಹೌದು ಸರ್. ಈಗ ಅವರು ಅಳಿಯಾಗಿರೋನು ಗೌರ್ಮೆಂಟ್ ಕೆಲಸನೇ ಬೇಕು ಅಂತಂತಾರೆ. ಹೌದು ಸರ್. ಹಂಗೆ ಬೇರೆಯವ್ರೂ ಅಷ್ಟೇ ಗಂಡು ಮಕ್ಳಿಗೆ ರೀಸನ್ ಇದೇನೆ, ಹೆಣ್ಣು ಸಿಗ್ತಾ ಇರೋದಕ್ಕೆ ರೀಸನ್ ಇದೇನೆ. ಎಲ್ಲರೂ ಗೌರ್ಮೆಂಟ್ ಕೆಲಸ, ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಅಂದರೆ ರೈತರಿಗೆ ಯಾರು ಹೆಣ್ಣು ಕೊಟ್ಟರು? ಅದೇ ನೀವು ಕೇಳ್ಬೇಕು ಸರ್. ನೀವು ಹಂಗೆ ಕೇಳಿ. ಈಗ ಅದು ರೈತರು ಕೊಡ್ತಾ ಇಲ್ವಲ್ಲ, ಅವರು ನಮ್ಮ ಹಳ್ಳಿಯವರೇ ಕೊಡ್ತಾ ಇಲ್ವಲ್ಲ. ನಿಮ್ಮ ಹಳ್ಳಿಯವರೇ ಕೊಡ್ತಾ ಇಲ್ಲ. ಗೌರ್ಮೆಂಟ್ ಬೆಂಗಳೂರಿಗೆ ಕೊಡಬೇಕು ಅಂತ ತಿರ್ಗಾಡ್ಕೊ ಬರೋದು ಅಂದ್ಬಿಟ್ಟು ಸಾ ಎಲ್ಲ ಬೆಂಗಳೂರಿಗೆ ಕೊಡಬೇಕು ಅಂತಾರೆ. ಈಗ ನಮ್ಮದು ತಪ್ಪೈತೆ ಅಲ್ವಾ ಇದರಲ್ಲಿ? ಹೌದು ಸರ್, ನಮ್ಮ ಹಳ್ಳಿಯವ್ರದ್ದೇ ಜಾಸ್ತಿ ತಪ್ಪಿರೋದು. ಆಯಿತು. ಈಗ ನೀವು ಏನು ಓದಿದ್ದೀರಾ ಸರ್? ನೀವು? ನಾವು SLC ಸರ್. SLC ಓದಿದ್ದೀರಾ? ಜಮೀನೆಲ್ಲ ಎಷ್ಟಿದೆ ಸರ್? ಜಮೀನು 8 ಎಕರೆ ಐತೆ ಸರ್. ಎಷ್ಟು? 8 ಎಕರೆ ಜಮೀನಿದೆ. ಎಷ್ಟು ಜನ ಸರ್ ಮಕ್ಕಳು? ಇಬ್ಬರ. ನೋಡಿ ವೀಕ್ಷಕರೇ, ನೀವೇನಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನೋಡಿ, ಇವ್ರಿಗೆ 8 ಎಕರೆ ಜಮೀನಿದೆ. ಇಬ್ಬರು ಅಣ್ಣ ತಮ್ಮದಿರಂತೆ. ಯಾವ್ದಾದ್ರು ಹೆಣ್ಣಿದ್ರೆ ಇದು ಮಾಡಿ, ಯಾಕಂದರೆ ರೈತರು SLC ಮಾಡಿದ್ದಾರೆ. ಇವ್ರಿಗೇನಾದ್ರು ಹೆಣ್ಣಿದ್ರೆ ಈ ದನಗಳ ಜಾತ್ರೆಯಲ್ಲಿ ನಾನು ರೈತರಿಗೆ ಹೆಣ್ಣು ಕೊಡಿ ಅಂತಲೂ ಕೂಡ ನಾನು ಕೇಳ್ತಾ ಇದ್ದೀನಿ. ನೋಡಿ, ಹುಡುಗ ತುಂಬ ಚೆನ್ನಾಗಿದೆ ನೋಡೋಕ್ಕೆ.
ಗಡ್ಡ ಗಿಡ್ಡ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಏನಿಲ್ಲ. 8 ಎಕರೆ ಜಾಗ ಇದೆ ಅಂತೆ ನೋಡಿ. 8 ಎಕರೆ ಗದ್ದೆ, ಯಾರಿಗುಂಟು ಯಾರಿಗಿಲ್ಲ. ರೈತರಿಗೆ ಹೆಣ್ಣು ಕೊಡಿ, ಒಳ್ಳೆಯವ್ರ ಮನೆಗೆ ಸೊಸೆಯಾಗಿ. ಜೈ ಹಳ್ಳಿಕಾರ್. ಸರ್ ನಿಮ್ಮ ನಂಬರು 96 11 27 57 84. ಓಕೆ, ಥ್ಯಾಂಕ್ ಯು. ಸಾಲು ಸಾಲು ಒಂದು ಹಳ್ಳಿ ಕಾರ್ ಎತ್ತುಗಳನ್ನು ಈ ಒಂದು ಜಾತ್ರೆಯಲ್ಲಿ ಕಟ್ಟಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಆಲದ ಮರದ ಕೆಳಗಡೆ ಕಟ್ಟಿದ್ದಾರೆ. ನೆರಳಿಗಂತೂ ಪ್ರಾಬ್ಲಮ್ ಏನಿಲ್ಲ. ನೀರಿನ ವ್ಯವಸ್ಥೆ ಕೂಡ ಈ ಒಂದು ಜಾತ್ರೆಯಲ್ಲಿ ಇದೆ. ಕೆರೆ ಇದೆ ಮತ್ತು ತೊಟ್ಟಿಗಳಿದೆ. ಎಲ್ಲ ಸುಂದರವಾದಂಥ ಎತ್ತುಗಳು ನೋಡ್ತಾ ಇರ್ಬೋದು. ಎಲ್ಲ ಒಂದಕ್ಕಿಂತ ಒಂದೊಂದು ಚೆನ್ನಾಗಿದೆ. ರೈತರು ಕೂಡ ಅಷ್ಟೇ ಉತ್ಸಾಹದಿಂದ ವ್ಯಾಪಾರ ವಹಿವಾಟನ್ನೆಲ್ಲ ಮಾಡ್ತಾಯಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದಷ್ಟು ಎತ್ತುಗಳನ್ನು ಶೃಂಗಾರ ಮಾಡಿಕೊಂಡು ಈ ಒಂದು ಜಾತ್ರೆಗೆ ತಂದಿದ್ದಾರೆ ರೈತರುಗಳು. ಹಾಲಲ್ಲಿರ್ಬೋದು, ಕಡೆಯಲ್ಲೂ ಎಲ್ಲ ನೋಡಿ. ಈಗ ಅಲ್ಲಿ ಮುಂದೆ ಒಂದು ಕಡೆ ವ್ಯಾಪಾರ ಮಾಡ್ತಾಯಿದ್ದಾರೆ. ಬನ್ನಿ ಯಾವ ಥರ ವ್ಯಾಪಾರ ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಈಗ ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದಾರೆ. ನೋಡಿ, ಎಲ್ಲ ರೈತರನ್ನ ಬಡವರು ಅಂತ ಹೇಳ್ತಾರೆ. ಎಲ್ಲ ನೋಟ್ಗಳನ್ನ ಯಾವ ಥರ ಇಟ್ಕೊಂಡವ್ರೆ ನೋಡಿ. ನೋಡಿ, ಎಲ್ಲ ಬರೀ 100 ರೂಪಾಯಿ ಇಟ್ಕೊಂಡವ್ರೆ ಅಂತ ಅನ್ಕೋಬೇಡಿ. ಒಳಗಡೆ ಜೇಬಲ್ಲಿ 500 ರೂಪಾಯಿ ಕಂತನ ಇಟ್ಟಿರ್ತಾರೆ. ಯಾರು ರೈತರನ್ನ ಒಂದು ಕೀಳಾಗಿ ಕಾಣಬೇಡಿ. ಲುಂಗಿ ಉಟ್ಕೊಂಡವ್ರಂತ ಯಾರು ಕೀಳಾಗಿ ಕಾಡಬೇಡಿ. ಚಡ್ಡಿ ಜೋಬಲ್ಲಿ 500 ರೂಪಾಯಿ ಕಂತೆ ಮಡಗಿರ್ತಾರೆ. ಯಾರನ್ನು ಬೇಕಾದ್ರೆ ಕೊಂಡ್ಕೊಬಿಡ್ತಾರೆ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ರಾಮಕೃಷ್ಣ ಅಂತ. ರಾಮಕೃಷ್ಣ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ನಲ್ಲಹಳ್ಳಿಯಿಂದ. ನಲ್ಲಹಳ್ಳಿ. ಸರ್, ಜಾತ್ರೆ ಏನು ಅನಿಸ್ತಾ ಇದೆ ನಿಮ್ಗೆ? ಜಾತ್ರೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಹಾಂ ಜನಗಳು ಸ್ವಲ್ಪ ಕಡಿಮೆ ಮೊದಲಿಗಿಂತ. ಹಾಂ. ವ್ಯಾಪಾರ ಇದ್ದಷ್ಟು ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಈಗ ನಿಮ್ಮ ಪಕ್ಕ ಎಲ್ಲ ವ್ಯಾಪಾರ ಮಾಡ್ತಾವ್ರೆ? ಏನು ವ್ಯಾಪಾರ ಮಾಡ್ತಾವ್ರೆ, ಪರವಾಗಿಲ್ಲ ಮಾಡ್ತಾವ್ರೆ. ಹಾಂ. ಗೌಡ್ರು ಮಾತಾಡಿಸಿ. ಗೌಡ್ರು ಮಾತಾಡಿಸಿ. ಓಕೆ, ಎಲ್ಲ ಚೆನ್ನಾಗಿದೆಯಾ ಹಾಂ, ವ್ಯವಸ್ಥೆ ಎಲ್ಲ? ಹಾಂ. ಓಕೆ ಸರ್, ಥ್ಯಾಂಕ್ ಯು. ಏನು ಆಗಲ್ಲ. ಅಣ್ಣ ನೊಂದಿರ್ತಾವ. ಅವನ ಆಸೆ ಇರೋದ, ಅವನ ಆಸೆ ಬಿಡಲ್ಲ. ಅವನ ಆಸೆ ನೋಡಿಲ್ಲ, ನನ್ನ ಆಸೆನ ಕೇಳ್ಕೊಳ್ಳೋಲ್ಲ. ಅಣ್ಣ ನಾವೇನು ಇದಕ್ಕೆ ನಮಸ್ಕಾರ. ತಮ್ಮ ಹೆಸರು? ಕೃಷ್ಣ ಅಂತ. ಕೃಷ್ಣ ಅವರು ಎಲ್ಲಿಂದ ಬರ್ತಾ ಇರೋದು? ಚನ್ನಪಣ್ಣ. ಚನ್ನಪಣ್ಣ ತಾವಿಂದ. ಏನು ಅನಿಸ್ತಾ ಇದೆ ಜಾತ್ರೆ ನಿಮಗೆ? ತೊಗೊಂಡ್ರೆ ಇದು ಏನಲ್ಲಾಗಿದೆ ಇದಕ್ಕೆ? ಅಲ್ಲಾಗಿಲ್ಲ. ಹಾಲಲ್ಲ. ಎಷ್ಟು ಕೊಟ್ರಿ? 25,000 ಕೊಡ್ಬೋದಾ? ಎಲ್ಲ ಸುಳಿ ಎಲ್ಲ ಚೆನ್ನಾಗಿದೆಯಾ? ಎಲ್ಲ ನೋಡಿದ್ರಾ? ಓಕೆ. ಏನೇನು ಮೇವು ಹಾಕ್ತೀರಾ ನೀವು ಮನೆಯಲ್ಲಿ? ನಾವು ಬೇಬಿಕನ್ನ ಇದು ಮಾಡ್ತೀವಿ, ಮಾತೆ ಸಿಪ್ಪಿ ಹಾಕ್ತೀವಿ, ಹ್ಞೂ, ಹುಳಿ ಹಾಕ್ತೀವಿ. ಹಾಂ. ತಮ್ಮ ನಂಬರ್ ಹೇಳ್ತೀರಾ? 7353280421. ಥ್ಯಾಂಕ್ ಯು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ಅನಿಲ್ ಅಂತ. ಅನಿಲ್ ಅವರು ಎಲ್ಲಿಂದ ಬರ್ತಾರೆ? ಸರ್ ಮಾಗಡಿ, ನಂದಿ ಬಸವನಗುಡಿ, ಹಾಂ. ಸಿದ್ಧಗಂಗೆ, ಓಕೆ. ಸುದ್ಗಂದ್ರೆ ಹಾಂ. ಹೋಯ್ತಾವಿ ಸರ್. ಅಲ್ಲ, ನೀವು ಎಲ್ಲಿಂದ ಬರ್ತಾರೆ? ನಿಮ್ಮ ಊರು ಯಾವುದು? ಸರ್ ಹೆಬ್ಬೆಳ್ಳು. ಹೆಬ್ಬಳ್ಳಿ ಎಲ್ಲಿ ಬರುತ್ತೆ? ಸರ್ ಇಲ್ಲಿ ಒಂದು 3 ಕಿಲೋಮೀಟ್ರ್ ಆಯ್ತು. 3 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರಿ? ಸರ್ ಇವಾಗ 2 ಜೊತೆ ಬಂದವೆ. 2 ಜೊತೆ ಬಂದಿದೆಯಾ? ಏನಲ್ಲಾಗಿದೆ ಸರ್? ಸರ್ ಇವಾಗ ಕಡೆ ಸರ್ ಕಡೆ ಹೊಸಬಾಯಿ. ಹೊಸಬಾಯಿ. ಏನು ರೇಟ್ ಹೇಳ್ತಾ ಇದ್ದಾರೆ? ಸರ್ ಒಂದು ಹೇಳ್ತಾರೆ ಸರ್. ಒಂದು ಹೇಳ್ತಿದ್ದೀರಾ? ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ? ಸರ್ ಒಂದು 85-90 ಸರ್. 85-90 ಬಿಡ್ತೀರಾ? ನಮ್ಮ ನಂಬರ್ ಹೇಳ್ತೀರಾ? ಹೇಳ್ತೀನಿ ಸರ್. 7353280421. ಥ್ಯಾಂಕ್ ಯು. ಮುಗ್ದ ಚೇಂಜ್ ಮಾಡ್ಕೊಬೋದು. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಚಿಕ್ಕಣ. ಚಿಕ್ಕಣ್ಣ ಅವ್ರು ಎಲ್ಲಿಂದ ಬರ್ತಿದ್ದೀರಾ? ಗೌಡೇನ್ ದೊಡ್ಡಿಂದ ಬಂದು KM ದೊಡ್ಡಿ. KM ದೊಡ್ಡಿ ತಾವು. ಏನು ಅನಿಸ್ತೈತೆ ಸರ್ ಜಾತ್ರೆ? ಜಾತ್ರೆ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ ಅಂತ ಕಾಣ್ತಾ ಇದೆ ಸರ್. ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ. ನಿಮ್ಗೆ ಖುಷಿಯಾಗಿದೆಯಾ? ಹಾಂ, ಖುಷಿಯಾಗಿದೆ. ನಿಮ್ಗೆ ಎಷ್ಟು ಸರ್ ಏಜು? 75 ಸರ್. 75 ವರ್ಷದಲ್ಲಿ ಎಷ್ಟು ಜಾತ್ರೆಗಳನ್ನ ನೀವು ನೋಡಿದ್ದೀರಾ? ಸುಮಾರಾಗಿ ಸಾಮಾನ್ಯ ನೋಡಿದ್ದೀವಿ ಸರ್. 50 ವರ್ಷದಿಂದ ಈಚೆಗೆ ಹಾ. ಜಾಸ್ತಿ ನೋಡಿದ್ದೀವಿ. ನಿಮ್ಮ ಮನೆಯಲ್ಲಿ ಏನಾದ್ರು ಎತ್ತುಗಳಿದೆಯಾ? ಇದೆ ಸರ್. ಇದೆಯಾ? ಹಾಂ, ಓಕೆ. ಕೊಡುವಂಥದ್ದು? ಕೊಡುವಂಥದ್ದೇ. ಹೌದಾ? ಹ್ಞೂ. ಓಕೆ. ತಮ್ಮ ನಂಬರ್ ಹೇಳ್ತೀರಾ? ನಂಬರು ಗೊತ್ತಿಲ್ಲ ಸರ್. ಫೋನ್ ಕೊಡ್ತೀನಿ ಬೇಕಾದ್ರೆ. ನಂಬರ್ ಬಿಡಿ, ಪರವಾಗಿಲ್ಲ. ನನ್ನ ಮಾತು ಆಗುದಿಲ್ಲ ಅಂದ್ರೆ ಹೋಗ್ಬಿಡಿ. ಅದಕ್ಕೆ ಇದಾಯ್ತಾ? ಹಿಂಗೆ ನಾನು ಹೇಳೋದು, ಹೆಚ್ಚಾಗೆ ಹೇಳಕ್ ಪದೇ 25 ಸತಿ ಇದು ಮಾಡ್ತೀನಿ.
ಸರ್ ನಮಸ್ತೆ ಹೇಳಿ. ತಮ್ಮ ಹೆಸರು? ಮನಮೋಹನ್ ಅಂತ ಸರ್. ಮನಮೋಹನ್ ಅವರು ಎಲ್ಲಿಂದ ಬರ್ತಿದ್ದೀರಾ? ಸರ್ ನಾವು ಇಲ್ಲೇ ನಂದಿ ಬಸವೇಶ್ವರ ಪಕ್ಕ ಅಂಕನಾಥ್ಪುರ ಅಂತ. ಅಂಕನಾಥ್ಪುರ. ಏನು ಅನಿಸ್ತಾ ಇದೆ ಸರ್ ನಿಮಗೆ ಈ ಒಂದು ಜಾತ್ರೆ? ಜಾತ್ರೆ ಸರ್ ಇದು ಐತಿಹಾಸಿಕ ಜಾತ್ರೆ, ಇದು ಭಾಳ ಚೆನ್ನಾಗಿ ನಡೀತಾ ಇರ್ತದೆ. ಹಾಂ. ನಂದಿ ಬಸವೇಶ್ವರನ ಜಾತ್ರೆ ಓಕೆ. ಒಳ್ಳೆ ಉತ್ತಮವಾದ ರಾಸುಗಳೆಲ್ಲ ಸೇರ್ತಾ ಇರ್ತವೆ. ಓಕೆ. ಜಾತ್ರೆ ಪರವಾಗಿ ಚೆನ್ನಾಗಿ ನಡೀತಾ ಇದೆ. ಓಕೆ. ಈ ಒಂದು ಜಾತ್ರೆಗೆ ಯಾವ್ಯಾವ ಊರ ಕಡೆಯಿಂದ ರೈತರು ಬರ್ತಾರೆ ಸರ್? ನಮ್ಮ ಈ ಜಾತ್ರೆಗೆ ಈ ಕಡೆ ನಮ್ಮ ಮೈಸೂರು ಜಿಲ್ಲೆಯಿಂದ ಹಾಗೂ ಈಗ ತುಮಕೂರು, ರಾಮನಗರ ಡಿಸ್ಟಿಕ್ಕು ಈ ಕಡೆಯಿಂದೆಲ್ಲ ಸೇರ್ತಾರೆ ಸರ್. ಆ ಕಡೆಯಿಂದೆಲ್ಲ ಬರ್ತಾರೆ. ಎಲ್ಲ ಬರ್ತಾರೆ. ಇಲ್ಲಿ ಸಂತೆ ಕೂಡ ನಡೀತಂತೆ, ನಿಜನಾ? ಹೌದು ಸರ್, ಪ್ರತಿ ಸೋಮವಾರ ಸಂತೆ ನಡೆಯುತ್ತೆ ಸರ್ ಇಲ್ಲಿ. ಪ್ರತಿ ಸೋಮವಾರ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ? ಸರ್ ಬೆಳಗಿನ ಜಾವ ಒಂದು 6 ಗಂಟೆಯಿಂದ ಮಧ್ಯಾಹ್ನ ಒಂದು 12 ಗಂಟೆ 1 ಗಂಟೆವರೆಗೂ ನಡೆಯುತ್ತೆ. ಒಳ್ಳೊಳ್ಳೆ ರಾಸುಗಳು ಬರುತ್ತಾ? ಹಾಂ, ಒಳ್ಳೆ ರಾಸು. ಈಗ ನೀವು ಕೈಲಿ ಇಟ್ಕೊಂಡಿದ್ರಲ್ಲ, ಏನೆಲ್ಲಾಗಿದೆ ಸರ್ ಇದಕ್ಕೆ? ಸರ್ ಇದು ಬಿತ್ತನೆಗಾದ್ರೂ ಬರುತ್ತೆ ಕರು, ಹಾಂ. ಇಲ್ಲ ಅಂದ್ರೆ ಒಳ್ಳೆ ಮೆರವಣಿಗೆ ಆಗುವಂತ ಓರಿ ಆದ್ರೂ ಆಗುತ್ತೆ ಇದು ಸರ್. ಏನೆಲ್ಲಾಗಿದೆ ಇದಕ್ಕೆ? ಇನ್ನೂ ಅಲ್ಲಾಗಿಲ್ಲ ಸರ್, ಇನ್ನೂ ಅಲ್ಲಾಗಿಲ್ಲ. 11 ತಿಂಗಳು ಕರು ಸರ್. ಈಗ ಅಲ್ಲಾಗಿಲ್ಲ ಅಂತ ಅಲ್ಲಾಗಿಲ್ಲ ಅಲ್ಲಾಗಿದೆ ಅಂತ ಹೇಳ್ತಾರಲ್ವಾ ಸರ್? ಇಲ್ಲಿ ನೋಡಿ, ಇಲ್ಲಿ ಈ ಮಧ್ಯದಲ್ಲೂ 2 ಹಲ್ಲು ಇದು. ಹಾ. ಇದು ಬಿದ್ದು ಹುಟ್ಟಿದ್ರೆ ಅಲ್ಲಾಗಿದೆ ಅಂತ. ಓಕೆ. ಅದು ಬಿದ್ದು ಹುಟ್ಬೇಕಾ? ಬಿದ್ದು ಹುಟ್ಟಿದ್ರೆ. ಓಕೆ. ಇದು ಇನ್ನೂ ಬಿದ್ದಿಲ್ಲ, ಇನ್ನೂ 11 ತಿಂಗಳು ಕರು ಇದು. 11 ತಿಂಗಳು ಕರು. 11 ತಿಂಗಳು ಕರು. ಓಕೆ. ಏನೇನು ಮೇವು ಆಗ್ತಾ ಇದ್ದಾರೆ ಸರ್ ಇದಕ್ಕೆ? ಮಾಮೂಲಿ ನಾವು ಮನೇಲೇನು ಒಣಲು, ರಾಗಿ ಹುಲ್ಲು, ತಿಂಡಿ ಆದರೆ ಬೂಸ, ಜೋಳದ ನುಚ್ಚು, ಮಾಮೂಲಿ ಬೆಳಿಗ್ಗೆ ಸಾಯಂಕಾಲ ಹಾಲು. ಓಕೆ. ಅಷ್ಟೇ. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಬಂದು ಕೇಳ್ತಾ ಇದ್ದಾರಾ? ಕೇಳ್ತಾವ್ರೆ ಸರ್, ಕೇಳ್ತಾವ್ರೆ, ಹೋಗ್ತಾವ್ರೆ. ಎಷ್ಟು ಕೇಳ್ತಾವ್ರೆ ಸರ್? ನಾವು 110 ಹೇಳ್ತಾವೆ, 80ಕ್ಕೆಲ್ಲ ಕೇಳಿದ್ರೆ 80-85ಕ್ಕೆಲ್ಲ. ನೀವು ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು? 90,000 ಬಂದರೆ ಬಿಡ್ತೀವಿ ಸರ್. 90 ಬಂದರೆ ಬಿಡ್ತೀರಾ? ಓಕೆ. ನಂಬರ್ ಹೇಳ್ತೀರಾ ತಮ್ಮದು? 9845 766 391. ಥ್ಯಾಂಕ್ ಯು.